ಫ್ರೆಂಡ್ಸ್ ರೆಡಿ ಆಗಿದ್ದಾಗಿದೆ. ಚಳಿ ಚಳಿ ಮಗ ಚಳಿ. ಆ್ಯಂಡ್ ಏನದು ನುಗ್ಗೆ ಸೊಪ್ಪು ತೊಗರಿಕಾಳು ತರಣಿಕಾಳು ಸಿವ್ರು ಬಿಸಿ ಇರತ್ತೆ ಅಂತ ಗುಂಡ್ಕೊಳ್ಳಿ ಕರ್ಕೊಂಡು ಹೋಗ್ಬೋದು ನಾವು. ಟೈಮ್ ಆಗೇ ಹೋಯ್ತಾ. ಫೈನಲಿ ಇವಾಗ ಮಾಡಿದ್ದೀನಿ. ಹೊಟ್ಟೆ ಯಾಕೋ ಸಖತ್ ಬೇರೆ ಹಸಿದೈತಾ. ಇವಾಗ ಯಾವ ಟೈಮಿಗೆ ಕೊಟ್ಟಿದ್ದೀವಿ ಅಂತ ನೋಡಿ. ಹೊಟ್ಟೆ ಹಸ್ತ್ರಿ ಟೈಮಲ್ಲಿ ಕೊಟ್ಟರೆ ಹೆಂಗೆ ಹೋಗತ್ತೆ ಒಳಿಕೆ ಅಂತ ಒಂದು ಒಗ್ಗರಣೆ ಕೊಟ್ಟರೆ ಹೆಂಗಿರುತ್ತೆ ಅಂದ್ಬಿಡಿ ನುಗ್ಗೆ ಸೊಪ್ಪು. ವೆಲ್ಕಮ್ ಬ್ಯಾಕ್ ಟು ಅಲೆನೂರ್ ಕನ್ನಡತೆ ಸುಧಾ ಬ್ಲಾಗ್ಸ್. ಇವಾಗ ಟೊಮೆಟೊ ಬಾತ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಟೈಮ್ ಬಂದು 6:30 ಆಗಿದೆ. ಕೆಲ್ಸಕ್ಕೆ ಹೋಗಿ ಬರ್ಬೇಕು ಇವಾಗ. ಪಟ್ ಅಂತ ಟೊಮೆಟೊ ಬಾತ್ ಮಾಡಿಬಿಡೋಣ. ಬೇರೆ ಏನೂ ಪ್ಲ್ಯಾನ್ ಇಲ್ಲ, ಬೇರೆ ಏನು ಮಾಡಬೇಕು ಅನ್ನೋದು ತಲೆಯಿಲ್ಲ ನನಗೆ. ಸೊ ನೈಟೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಕೊತ್ತಂಬರಿ, ಪುದೀನ, ಬೆಳ್ಳುಳ್ಳಿ, ಶುಂಠಿ ಇಷ್ಟನ್ನೆಲ್ಲ ಮತ್ತು ಕಾಯಿ ಇಷ್ಟೆಲ್ಲ ಹಾಕಿ ರುಬ್ಬಿಟ್ಟು ಬೇಗ ಕ್ವಿಕ್ಕಾಗಿ ಒಂದು ಒಗ್ಗರಣೆ ಕೊಟ್ಟು ಟೊಮೆಟೊ ಬಾತ್ ಮಾಡಿಬಿಡೋಣ. ಟೈಮ್ ಅಂತೂ ಹಿಂಗೆ ಕಣ್ಣು ಬಿಡೋಷ್ಟೆಲ್ಲ ಆಲ್ರೆಡಿ 7:15 ಆಗಿಬಿಡುತ್ತೆ. ಅಷ್ಟೊಂದು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋ ಟೈಮ್ ಆಗಿಬಿಡುತ್ತೆ. ಸೊ ಹಾಗಾಗಿ ಕ್ವಿಕ್ಕಾಗಿ ಟೊಮೆಟೊ ಬಾತ್ ಮಾಡಿಬಿಡೋಣ. ಹಾಗೆ ಸಾಯಂಕಾಲ ಊರಿಗೆ ಹೋಗಬೇಕು. ಇವತ್ತಿನ್ನೂ ಫ್ರೈಡೇನೇ ಊರಿಗೆ ಹೋಗ್ಬೇಕು ನಾನು. ನಮ್ಮ ಮನೆಯವರು, ನಾನು, ಅಣ್ಣ ಎಲ್ಲರೂ ಹೋಗ್ತಾ ಇದ್ದೀವಿ. ಸಮಥಿಂಗ್ ಇಸ್ ದೇರ್. ಕೊತ್ತಂಬರಿ, ಪುದೀನ ಮತ್ತು ಬೆಳ್ಳುಳ್ಳಿ, ಶುಂಠಿ ಆ್ಯಂಡ್ ಚಕ್ಕೆ, ಸ್ವಲ್ಪ ಕಾಯಿ, ಜೀರಿಗೆ ಅಂತೂ ಲಾಸ್ಟಲ್ಲಿ ಹಾಕ್ತೀನಿ. ಸ್ವಲ್ಪ ತರಿ ಆದರೆ ಸಾಕು, ಚೆನ್ನಾಗಿರುತ್ತೆ. ಆ್ಯಂಡ್ ಒಂದೆರಡು ಟೊಮೆಟೊ ನೋಡಿ, 2 ಟೊಮೆಟೊ ಅಷ್ಟೇ ರುಬ್ಬೋದಕ್ಕೆ ಹಾಕ್ತೀನಿ. ಒಂದು 5 ಟೊಮೆಟೊ ಕಟ್ ಮಾಡಿ ಹಾಕ್ತೀನಿ. ಇವಾಗ ಇಷ್ಟೊಂದು ಬೆಳ್ಳುಳ್ಳಿ ಆ್ಯಕ್ಚುಲಿ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಾನು. ಸ್ವಲ್ಪನೇ ಹಾಕ್ತೀನಿ, ಇಷ್ಟು ಹಾಕಲ್ಲ ನಾನು. ಹಸಿರು ಮೆಣಸಿನ್ಕಾಯಿ ಹಾಕಲ್ಲ ನಾನು. ಬೇಕಿದ್ರೆ ಹಾಕ್ಕೊಬೋದು ಒಂದೆರಡು ಇಷ್ಟು. ಸರಿ, ಶುಂಠಿ ಜಾಸ್ತಿನೇ ಆಯ್ತು. ಅದಕ್ಕೆ ಒಂಥರ ತುಂಬ ಖಾರ ಅನಿಸ್ಬಿಡತ್ತೆ ಶುಂಠಿ ಜಾಸ್ತಿ ಆದಷ್ಟು. ಸಾಕು, ಬಿಸಿನೀರು ರೆಡಿ ಆಗ್ತಾಯಿದೆ. ನನ್ನ ಕಡೆ ರಾತ್ರಿ ಬಸ್ಸಾರು ಮಾಡಿದೆ, ಸಖತ್ತಾಗಿದೆ ಫ್ರೆಂಡ್ಸ್. ಸಾಂಬಾರನ್ನ ಬಿಸಿಗಿಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ನೀರು ಬಗ್ಗಿಸ್ಕೊಳಕೋದ್ನ ಎಲ್ಲ ಚಲೋ ಆಯಿತು. ಈ ಥರ ಏನಾರು ಒಂದು ಮಿಸ್ಟೇಕ್ ಮಾಡಲಿಲ್ಲ ಅಂದರೆ ಸಮಾಧಾನ ಆಗೋದಿಲ್ಲ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಬಸ್ಸಾರು ಮಾಡಿದ್ದೀನ ಎಷ್ಟೊಂದು ಚೆನ್ನಾಗಿದೆ. ಪಲ್ಯ ನೋಡಿ ಸಖತ್ತಾಗಿದೆ, ತೋರಿಸ್ತೀನಿ ನೋಡಿ. ಸಖತ್ ಟೇಸ್ಟಿಯಾಗಿ ಬಂದಿತ್ತು. ಸಾಯಂಕಾಲ ಊರಿಗೆ ಹೋಗ್ತೀವಿ. ಏನು ಮಾಡೋದಿದನ ಅಂತ ಗೊತ್ತಾಗ್ತಿಲ್ಲ ನನಗೆ. ಇವಾಗ ಒಗ್ಗರಣೆಗೆ ನಾನು ಕ್ಯಾಪ್ಸಿಕಮ್ಮು, ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕಬೇಕು. ಮತ್ತು ಮಸಾಲೆ ರೆಡಿ ಆಗಿದೆ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಮತ್ತು ಪಲಾವ್ ಐಟಮ್ ಏನು ಬರುತ್ತೆ ಇದೆಲ್ಲ ಹಾಕ್ಕೊಂಡ್ಬಿಡ್ತೀನಿ. ಕಸೂರಿ ಮೆಥಿ ಲಾಸ್ಟ್ಗೆ ಹಾಕೋಣ ಆ ಥರ. ಟೊಮೆಟೊ ಬಾತಿಗೆ ನಾನು ಇವಾಗ ಹೋಲ್ ಸ್ಪೈಸಸ್ ಅಂತ ಬರುತ್ತಲ್ಲ ಮಸಾಲ, ಅದನ್ನೆಲ್ಲ ಹಾಕಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು, ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕ್ಯಾಪ್ಸಿಕಮ್ ಆ್ಯಂಡ್ ಟೊಮೆಟೊ ಮತ್ತು ಉಪ್ಪು ಇಷ್ಟನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವೇನೇ ಹೇಳಿ ಟೊಮೆಟೊ ಬಾತಿಗೆ ಕ್ಯಾಪ್ಸಿಕಮ್ ಹಾಕಿದ್ರೆ ಎಕ್ಸ್ಟ್ರಾ ಫ್ಲೇವರ್, ಎಕ್ಸ್ಟ್ರಾ ಟೇಸ್ಟ್ಗಿಂತ ಫ್ಲೇವರ್ ಬರುತ್ತೆ ಸಖತ್ತಾಗಿ. ಟೊಮೆಟೊ ಬಾತು ಟೇಸ್ಟ್ ಬರಬೇಕಂದ್ರೆ ಜೀರಿಗೆನ ಲಾಸ್ಟಲ್ಲಿ ಹಾಕಿ ಮಿಕ್ಸಿನಲ್ಲಿ ಗ್ರೈಂಡ್ ಮಾಡಿ ಹಾಕಬೇಕು. ಮೊದಲೇ ಹಾಕಿದ್ರೆ ಫುಲ್ಲು ನುಣುಪಾಗ್ಬಿಡತ್ತಲ್ಲ, ಅಷ್ಟು ಟೇಸ್ಟ್ ಬರೋಲ್ಲ. ನಾನು ಇವಾಗ ಜೀರಿಗೆ ಹಾಕ್ಬಿಟ್ಟೆಲ್ಲ ಚೆನ್ನಾಗಿ ಫ್ರೈ ಮಾಡಿದಾಗಿದೆ. ಫಸ್ಟು ಬಿಸಿನೀರು, ಆಮೇಲೆ ಬ್ರೇಕ್ಫಾಸ್ಟು, ಆಮೇಲೆ ಫ್ರೂಟ್ಸಿಗೆ ನಾನು ಬರ್ತೀನಿ. ಇವಾಗ ಬ್ರೇಕ್ಫಾಸ್ಟು ಕೂಡ ಆಯಿತು, ಬಿಸಿನೀರು ಕೂಡ ಆಯಿತು. ಇವಾಗ ಫ್ರೂಟ್ಸ್ನೆಲ್ಲ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಬಾಕ್ಸ್ಗೆ. ನಾನು ಇದು ಮಾಡಿಟ್ಕೊಂಡಿದ್ದೆನಲ್ಲ, ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಬಿಡ್ತಾಯಿದ್ದೀನಿ. ಹಾಕ್ಬಿಟ್ಟು ಮಿಕ್ಸ್ ಕೊಟ್ಬಿಟ್ಟು ಬೇಕಂತಂದರೆ ಸ್ವಲ್ಪ ಗರಂ ಮಸಾಲೆ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ಕೊಂಡ್ರೆ ಸಾಕು. ತುಂಬ ಹೆಚ್ಚಿಗೆ ಏನೇನು ಬೇಡ. ಕಿವಿ ಫ್ರೂಟು, ಪಪಾಯ ಆ್ಯಂಡ್ ಇದು ಬ್ಲ್ಯಾಕ್ ಗ್ರೇಪ್ಸ್ ಇತ್ತಲ್ಲ, ಸೊ ಇದು ಸ್ವಲ್ಪ ಉಪ್ಪಲ್ಲಿ ಹಾಕಿ ನೆನೆ ಹಾಕಿದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ಸ್ವಲ್ಪ ವಾಟರ್ ಮೆಲನ್ ಇದೆ. ಊರಿಗೆ ಬೇರೆ ಹೋಗ್ಬೇಕಾಗಿರೋದ್ರಿಂದ ಫ್ರೂಟ್ಸ್ ಎಲ್ಲ ಖಾಲಿ ಮಾಡಿಬಿಡ್ಬೇಕು. ಹಾಗಾಗಿ ಎಲ್ಲನೂ ಇರೋದನ್ನೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಆದರೆ ಇನ್ನೊಂದು ಸ್ವಲ್ಪ ಉಳ್ಕೊಂಬಿಡುತ್ತೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಈ ರೀತಿಯಾಗಿದೆ. ಈಗ ಅದಕ್ಕೆ ಬೀಗ ಹಾಕಿ ತೊಳೆದು ಹಾಕಬೇಕು. ಟೈಮ್ ಆಗ್ತಾಯಿದೆ. ಇನ್ನೂ ಬಾಟಲ್ಗಳಿಗೆ ನೀರು ಫಿಲ್ ಮಾಡ್ಕೊಂಡಿಲ್ಲ. ಹೊರಗಡೆ ರಂಗೋಲಿ ಹಾಕಿಲ್ಲ. ಪಪಾಯ, ಕಿವಿ ಫ್ರೂಟ್ ಆ್ಯಂಡ್ ಕಿವಿ ಫ್ರೂಟ್ ಸ್ವಲ್ಪ ಸಾಲ್ಟ್ ಹಾಕಿದ್ದೀನಿ. ನನ್ನ ಮಗ ಹಂಗೆ ತಿನ್ನಲ್ಲ. ಸ್ವಲ್ಪ ಗ್ರೇಪ್ಸ್ ಆ್ಯಂಡ್ ವಾಟರ್ ಮೆಲನ್ ಇದಿಷ್ಟು ನಮ್ಮದು. ಇದು ನಮ್ಮ ಮನೆಯವ್ರಿಗೆ ಹಾಕಿದ್ದೀನಿ. ಆಲೆ ತಂದು ತುಂಬ ದಿನ ಆಗಿತ್ತು. ವಾಟರ್ ಮೆಲನ್ ಕಾಲಿನೇ ಆಗ್ತಾಯಿಲ್ಲ ನಮ್ಮ ಮನೆಗಂತ ಹಂಗೆ ಉಳ್ಕೊತಿತ್ತು.
ಹಂಗಾಗಿ ಇವಾಗ ಒಂದು ಬಾಕ್ಸ್ ಹಾಕ್ಬಿಟ್ಟಿದ್ದೀನಿ ಅವರಿಗೆ. ಹಾಗೆ ಅವರಿಗೆ ಇವಾಗ ಬ್ರೇಕ್ಫಾಸ್ಟ್ ತೊಗೊಂಡೋಗ್ತಾರಲ್ಲ ಅದ್ರ ಜೊತೆಗೆ ತಿನ್ನಲಿ ಅಂತ ಹೇಳ್ಬಿಟ್ಟು ದಿನ ಎಷ್ಟು ಫ್ರೂಟ್ಸ್ ಹಾಕ್ತೀನಿ ನಾನು ನಿಜವಾಗ್ಲೂ ಹೇಳಲ್ಲ. ಹಾಕೋದು 2 ಥರದ ಫ್ರೂಟ್ಸ್ ನಾನು. ಬಟ್ ಇವತ್ತು ಇದು ಖಾಲಿ ಆಗಲಿ ಅಂತ ಹೇಳ್ತೀನಿ. ಪಪಾಯ ಬೇರೆ ಏನಾಗುತ್ತೆ ಊರಿಗೆ ತೊಗೊಂಡೋಗೋಕ್ಕಾಗಲ್ಲ, ತೊಗೊಂಡೋದ್ರೆ ಅದು ಅಷ್ಟು ಪಿಚ್ಕ ಆಗಿಬಿಡುತ್ತೆ. ಹಾಗಾಗಿ ಇಷ್ಟನ್ನು ಕೂಡ ಕಟ್ ಮಾಡಿ ಹಾಕಿದ್ದೀನಿ. ಬಾಕ್ಸು ವಾಟರ್ ಮೆಲನ್ ಅಂತ ಆ್ಯಂಡ್ ಟೊಮೆಟೊ ಬಾತ್ ರೆಡಿಯಾಗಿದೆ. ಬಾಕ್ಸ್ ಒಳಗೆ ಹಾಕಿದ್ದೀನಿ. ಆ್ಯಂಡ್ ಟೊಮೆಟೊ ಬಾತ್ ಇದು ನಾನು ಗುಂಡುಗೆ ಘಮ್ ಅಂತ ಇದೆ. ಟೊಮೆಟೊ ಬಾತ್ ನನಗೆ ಮಧ್ಯಾಹ್ನಕ್ಕಿದು. ಆ್ಯಂಡ್ ಟೊಮೆಟೊ ಬಾತ್ ನನ್ನ ಕೊಲೀಗಿಗೆ ಇದು. ಅವರು ಅಷ್ಟೇ ತೊಗೊಬರ್ತಾರೆ, ಇಷ್ಟು ದಪ್ಪ ಬಾಕ್ಸಲ್ಲಿ ಹಾಕೊಂಬಂದ್ಬಿಡ್ತಾರೆ. ಸೊ ಹಾಗಾಗಿ ನಾನು ಅದೇ ಥರ ಬಾಕ್ಸಾಗಿ ಕೊಡ್ತೀನಿ. ನಾನು ಬ್ರೇಕ್ಫಾಸ್ಟ್ ಇನ್ನೂ ಮಾಡಿಲ್ಲ. ಈ ಮುಖ ತೊಗೊಂಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಪೂಜೆ ಮಾಡಿ ಆಮೇಲೆ ತಿಂತೀನಿ. ನಂದು ಇದು ಟೊಮೆಟೊ ಬಾತ್ ಮತ್ತು ರಾತ್ರಿ ಸ್ವಲ್ಪ ಪಲ್ಯ ಇತ್ತು, ತಿನ್ಕೊಂಬಿಡೋಣ, ಇನ್ನು ವೇಸ್ಟ್ ಆಗಿಬಿಡತ್ತೆ. ನಾನು ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ಸೊ ಇಷ್ಟು ಬಾಕ್ಸ್ ಆಗಿದೆ. ಇಷ್ಟು ಬಾಕ್ಸ್ ಅಲ್ಲ, ಇನ್ನೂ 3 ಬಾಕ್ಸ್ ಆಲ್ರೆಡಿ ಪ್ರಣಮ್ದು ಲಂಚ್ ಬ್ಯಾಗ್ ಒಳಗಡೆ ಇದೆ. ಇಷ್ಟು ಬಾಕ್ಸ್ ಅಲ್ದಲೆ ಫ್ರೆಂಡ್ಸ್ ರೆಡಿಯಾಗಿದ್ದಾಗಿದೆ. ಇವಾಗ ಪೂಜೆ ಮಾಡಿಬಿಟ್ಟು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಹೋಗೋದಷ್ಟೇ. ಟೈಮ್ ಬಂದು 8:20 ಆಯಿತು ಆಲ್ರೆಡಿ. ಆ್ಯಂಡ್ ಬೇಗ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು ಪ್ಯಾಕಿಂಗ್ ಎಲ್ಲ ಇದೆ. ನಮ್ಮನೆಯವ್ರು ಆಲ್ಮೋಸ್ಟ್ ಆಲ್ರೆಡಿ ಮಾಡಿ ಹೋಗಿದ್ದಾರೆ ಪ್ಯಾಕಿಂಗು. ಕೆಳಗಡೆ ಇದೆ ನನ್ನ ಲಂಚ್ ಬ್ಯಾಗ್, ನನ್ನ ಮಗನ ಲಂಚ್ ಬ್ಯಾಗು, ನನ್ನ ಬ್ಯಾಗು, ಎಲ್ಲರ ಬ್ಯಾಗು ರೆಡಿಯಾಗಿದೆ. ಆ್ಯಂಡ್ ಪ್ರಣಮ್ ನೋಡಿ ಕ್ಯೂಟ್. ಏನು ಬ್ಯಾಕ್ ಸೈಡ್ ತೋರಿಸಿದ್ರೆ ಏನೂ ಕಾಣಲ್ಲ. ಕ್ಯೂಟ್ ಹಂಗೆ ತೋರಿಸ್ಬಾರ್ದು. ಇದು ಪ್ರಣಮ್ ಆ್ಯಕ್ಚುಲಿ ಗಿಫ್ಟಾಗಿ ಸಿಕ್ಕಿದ್ದು ಡ್ರಾಯಿಂಗ್ ಮಾಡಿದ್ದಕ್ಕೆ. ನೋಡಿ ಡ್ರಾಯಿಂಗ್ ಫಸ್ಟ್ ಪ್ರೈಸ್ ಫಾರ್ ಡ್ರಾಯಿಂಗ್. ಕೆಳಗಡೆ ಏನೋ ಸ್ಟಿಕ್ಕರ್ ಹಾಕಿದ್ದಾನೆ ಅಷ್ಟೇ. ಅಮ್ಮ ಇದು ಗುಂಡು ಡ್ರಾಯಿಂಗ್. ಇದು ತುಂಬ ಚೆನ್ನಾಗಿದೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಮಾಡಿದೆ ಅಂತ ಹೇಳಿ ಡಾಕ್ಟರ್ ವೈಕುಂಠರಾಜು ಅಂದ್ಬಿಟ್ಟು ನ್ಯೂರಾಲಜಿಸ್ಟ್ ಅವರು ಫಸ್ಟ್ ಪ್ರೈಸ್ ಕೊಟ್ಟರು ಅವನಿಗೆ. ಸೊ ಟೈಮ್ ಆಗ್ತಾಯಿದೆ, ಇವಾಗ ಹೊರಡಬೇಕು. ಸಾಯಂಕಾಲ ಮತ್ತೆ ಬಂದು ಕೆಲಸ ಮುಗಿಸ್ಕೊಂಡು ಬರ್ತೀನಲ್ಲ, ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಮಾತಾಡೋದಕ್ಕೆ. ಬಾಯ್ ಬಾಯ್. ಹೌದಾ, ಸೈಕಲ್ ತೊಗೊಂಡು ಹೋಗ್ತೀರಾ? ವೆರಿ ಗುಡ್. ಆ್ಯಂಡ್ ನಾನು ಕೂಡ ನಾಳೆ ರಜೆ ಹಾಕಬೇಕು. ಇವಾಗ ಹೋಗಿ ಮ್ಯಾಮ್ಗೆ ಹೇಳಬೇಕು ರಜೆ ಬೇಕು ಮ್ಯಾಮ್ ಅಂತ ಹೇಳಿ. ಏನಂತಾರೆ ಅಂತ ಗೊತ್ತಿಲ್ಲ. ಓಕೆಪ್ಪ. ನಾನು ಹಂಗೆ ಅಂದ್ಕೊಂಡಿದ್ದೆ ಕೆಲಸ ಮುಗಿಸ್ಕೊಂಡು ಹೋಗೋಣ, ಬೇಡ ಏನಕ್ಕೆ ಹಾಫ್ ಡೇ ರಜೆನ. ನಾನು ಹಂಗೆ ಅಂದ್ಕೊಂಡೆ, ಏನಕ್ಕೆ ಸುಮ್ಮನೆ ಹಾಫ್ ಡೇ ರಜೆನ ಫುಲ್ ಡೇ ಅಂತ ಮೆನ್ಷನ್ ಮಾಡ್ತಾರೆ, ಬೇಡ ಅಂತ. ಬಟ್ ನಮ್ಮ ಅತ್ತೆ ಏನೋ ಅಂದರೆ ಅಣ್ಣನ ನಾವು ನಾಳೆ ಕಳಿಸ್ಕೊಡ್ತಾ ಇದ್ದೀವಿ. ಶಬರಿಮಲೆಗೆ ಹೋಗ್ತಾ ಇದ್ದಾರೆ ಅಣ್ಣ. ಸೊ ಅವ್ರನ್ನ ನಾಳೆ ಮನೆಯಿಂದ ಕಳಿಸ್ಕೊಡ್ತಾ ಇದ್ದೀವಿ. ಇವತ್ತು ಮಾಲೆ ಹಾಕೊತಾರೆ, ನಾಳೆ ಕಳಿಸ್ಕೊಡ್ತೀವಿ. ಹಾಗಾಗಿ ಮನೇನ ಕಳಿಸ್ಕೊಡ್ಬೇಕು. ಒಬ್ರು ಯಾರಾದರೂ ಇರಬೇಕು. ನವ್ಯಕ ಅಲ್ಲಿ ಪಾಪು ಡೆಲಿವರಿ ಆಗಿದೆಯಲ್ಲ ಅಲ್ಲಿದ್ದಾರೆ. ಹಾಗಾಗಿ ಒಬ್ರು ಇರಬೇಕು ಅಂತ ಹೇಳಿದ್ರು. ನಾನು ಹಂಗೂ ಅಂದೆ, ಅಮ್ಮ ನೀವು ಕಳಿಸ್ಕೊಡಿ ಸಾಕು, ನೀವು ಕಳಿಸ್ಕೊಟ್ರೆ ನಾವೆಲ್ಲರೂ ಕಳಿಸ್ಕೊಟ್ಟೋದಕ್ಕಿಂತ ಹೆಚ್ಚೇ ನೀವು ಕಳಿಸ್ಕೊಡೋದು ಅಂತಂದೆ. ಬಟ್ ಅವ್ರು ಯಾಕೋ ಪಾಪ ಒಂಥರ ಅಂತ ಇದ್ರು, ಬಂದಿದ್ರಾಗೋದು ಅಂತ. ಹಾಗಾಗಿ ನಾನು ನಾಳೆ ರಜೆ ಹಾಕೊತಾ ಇದ್ದೀನಿ. ರಜೆ ಹಾಕ್ಕೊಂಡು ಇವತ್ತು ಸಾಯಂಕಾಲ ಅಣ್ಣ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರಂತೆ, ಜೊತೆಗೆ ಹೋಗ್ಬಿಡೋಣ ಅಂತ. ಬೆಸ್ಟ್ ಅಲ್ವಾ? ಬಸ್ ಹಿಡ್ದು ಬ್ಲೂ ಕಲರ್ ಬಸ್ ಹಿಡ್ದು ಹೋಗೋಷ್ಟರಲ್ಲಿ ಸಾಕಾಗಿ ಹೋಗ್ಬಿಡುತ್ತೆ. ಸೊ ಯಾ ಬಾಯ್ ಫ್ರೆಂಡ್ಸ್. ಜಸ್ಟ್ ಇವಾಗ ತಾನೇ ಬಂದೆ. ಟೈಮ್ ಬಂದು 3:30 ಆಗಿದೆ. ಆ್ಯಕ್ಚುಲಿ 2:30ಗೆ ಲಾಗೌಟ್ ಆಗೋದು. ಸ್ವಲ್ಪ ಏನಾದ್ರು ಕೆಲಸ ಇದ್ದಾಗ ಎಕ್ಸ್ಟೆಂಡೆಡ್ ಆಗೇ ಆಗುತ್ತೆ. ನಾವು ಕೂಡ ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಇವಾಗ ಬಂದೆ. ಟೈಮ್ ಎಷ್ಟಾಗಿದೆ ಗೊತ್ತಾ? ಮನೆಗೆ ಬಂದಾಗ 3:15 ಆಗಿದೆ. ಇವತ್ತು ಬೇರೆ ಮಳೆ ಬಂದೈತೆ ಬೆಂಗಳೂರಲ್ಲಿ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ, ಈಗ ಬಂದ ತಕ್ಷಣವೇ ಓಡೋಗಿ ತರಕಾರಿ ತೊಗೊಂಬಂದೆ. ಅಮ್ಮ ನೈಟ್ ಫೋನ್ ಮಾಡಿದ್ವಿ, ಏನು ಬೇಕಮ್ಮ ಅಂತ ಕೇಳಿದ್ವಿ. ಅಮ್ಮ ತರಕಾರಿ ಮತ್ತು ಟೊಮೆಟೊ ತೊಗೊಬರವ ಅಂತ ಹೇಳಿದ್ರು. ನನಗೆ ಟೊಮೆಟೊ ರೇಟೇ ಗೊತ್ತಿಲ್ಲ, ಎಷ್ಟು ಟೊಮೆಟೊ ಅಂದ್ಬಿಟ್ಟು. ಈ ಬೆಳಗ್ಗೆ ನೋಡ್ರಿ ಟೊಮೆಟೊ ಬಾತ್ ಮಾಡಿದ್ದ. ಈಗ ಹೋಗೋ ಅಂಕಲ್ ಟೊಮೆಟೊ ಎಷ್ಟು ಅಂದರೆ ಅಂದ್ರೆ ಏನು 20 ಅಂತ ಅಂದ್ಕೊಂಡ್ರೆ 60 ಅಂತ ಹೇಳ್ತಾರೆ. ಇಪ್ಪ ಅಂದ್ಕೊಂಡು ನಾನು ಮನ್ಸೊಳಗಡೆ ನಿಜವಾಗ್ಲೂ ಶಾಕ್ ಆಗೋಯ್ತು ನನಗೆ ಟೊಮೆಟೊ ರೇಟ್ ಕೇಳ್ಬಿಟ್ಟು. ಮತ್ತು ಇವತ್ತು ಬೇರೆ ಮಳೆ ಬಂದೈತಾ, ಅದಕ್ಕೂ ಇನ್ನೂ ಜಾಸ್ತಿ ಆಗುತ್ತೆ ಅಂದ್ಬಿಟ್ಟು 1.5 kg ಟೊಮೆಟೊ, 1 kg ತರಕಾರಿ ತೊಗೊಂಡು ಬಂದೆ. ಟೋಟಲ್ 150 ರೂಪಾಯಿ ಆಯಿತು. ಅದರಲ್ಲಿ ಒಂದು ಸ್ವಲ್ಪ ಟೊಮೆಟೊ ನಾನೇ ತಿಟ್ಕೊತೀನಿ. ಬಿಕಾಸ್ ಗುಂಡು ನೋಡಿ ಮಧ್ಯಾಹ್ನ ಊಟ ತಿಂದಿಲ್ಲ ಅವನು, ಹಾಗೆ ತಂದ. ಸೊ ಇಲ್ಲಿ ತಿಂತಾ ಇದ್ದಾನೆ. ನಾನು ವ್ಲಾಗ್ ಮಾಡ್ತಾ ಇದ್ದೀನಲ್ವಾ, ಕೆಲವೊಂದು ಡಿಸೆನ್ಸಿನ ಕಲಿತಾ ಹೋಗಬೇಕು. ಒಬ್ಬರ ಜೊತೆ ಮಾತಾಡುವಾಗ, ಅಮ್ಮ ಏನೋ ಮಾಡುವಾಗ ವೆಯ್ಟ್ ಮಾಡಬೇಕು. ಎಕ್ಸ್ಕ್ಯೂಸ್ ಮೀ ಅಂತ ಕೇಳಬೇಕು. ನನ್ನ ಕೊಲಿಗೂ ಇತ್ತಂದಿದ್ರು, ಏನು ಹೇಳಿ, ದೋಸೆ, ಆಲೂಗಡ್ಡೆ ಪಲ್ಯ, ಚಟ್ನಿ ಎಲ್ಲ. ವೆಯ್ಟ್ ದೋಸೆ ಆಲೂಗಡ್ಡೆ ಪಲ್ಯ ತಂದಿದ್ರ.
ಅವನು ಒಂದು ದೋಸೆ ತಿಂದ ಅಷ್ಟೇ, ಅವನು ಮುಗೀತಲ್ಲಿ ಒಂದು ದೋಸೆ ತಿಂದ ಮುಗೀತು. ಶಾರ್ಟ್ ಬ್ರೇಕ್ ಫ್ರೂಟ್ಸ್ ಹಾಕಿದ್ದೀನಿ, ಫ್ರೂಟ್ಸು ಸರಿಯಾಗಿ ತಿಂದಿಲ್ಲ. ಅದಕ್ಕೆ ಒಂದು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಚಟ್ನಿ ಆ್ಯಂಡ್ ಇದು ತಿಂದ, ಏನಂತಾರಪ್ಪ ಅದು, ವಾಟರ್ ಮೆಲನ್ ತಿಂದ ಅಷ್ಟೇ. ಅದಕ್ಕೆ ಇವಾಗ ಒಂದು ಬಾಕ್ಸ್ ಹಂಗೆ ಉಳಿದಿತ್ತು, ಇವಾಗ ಕೊಟ್ಟಿದ್ದೀನಿ ತಿನ್ನೋದಕ್ಕೆ, ತಿಂತಾನೆ ಕುತ್ಕೊಂಡು ಕಷ್ಟಪಟ್ಕೊಂಡು. ಇದೇ ಡ್ರೆಸ್ಸಲ್ಲಿ ಇವಾಗ ನೋಡಿ ಸಿಂಕ್ ತುಂಬ ಪಾತ್ರೆ ಇದೆ. ನಮ್ಮ ಮನೆಯವರು 4 ಗಂಟೆಗೆ ಬರೋಷ್ಟರಲ್ಲಿ ಎಲ್ಲ ರೆಡಿ ಆಗಿಬಿಟ್ಟಿರ್ಬೇಕು ಅಂತ ಹೇಳವ್ರೆ. ಇವಾಗ ಆಲ್ರೆಡಿ 3:15. ನಾನು ಪಟ ಅಂತ ಕೆಲಸ ಮುಗಿಸ್ತೀನಿ. ನಾನು ಅನ್ಕೊತೀನಿ ಅರ್ಧ ಗಂಟೆಲಿ ಎಲ್ಲ ಮುಗಿಸ್ಬಿಡ್ಬೋದು ಅಂತ ಅನ್ಕೋತೀನಿ. ನೋಡಿದ್ರೆ ಯಾವ ಕೆಲಸನೂ ಸರಿಯಾಗಿ ಆಗಲ್ಲ ಬೇಗ. ಸೊ ಐ ವಿಲ್ ಟ್ರೈ. ಇದೇ ಡ್ರೆಸ್ಸಲ್ಲೇ ಊರಿಗೆ ಹೋಗ್ಬಿಡೋದು. ಅಲ್ಲಿಗೆ ಹೋದ್ಮೇಲೆ ಚೇಂಜ್ ಮಾಡೋದು ಇದ್ದೇ ಇರುತ್ತಲ್ಲ, ಇವಾಗ ಒಂದು ಚೇಂಜ್ ಮಾಡಿ ತಿರ್ಗಿ ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಚೇಂಜ್ ಮಾಡು. ಅಯ್ಯೋ ಹೋಗೋಕ್ಕಾಗಲ್ಲ ಫ್ರೆಂಡ್ಸ್, ನನ್ನ ಕೈಲೆಲ್ಲ, ನಮ್ಮ ವಾಷಿಂಗ್ ಮಿಷಿನ್ ಕೈಲಿ ಆ ಥರ ಅಂತಲ್ಲ, ಸುಮ್ಮನೆ ಏನಕ್ಕೆ ಅಲ್ವಾ? ಹಾಂ ಅಲ್ಲಿ ಕಡೆ ಇಟ್ಟವ್ರ ನೀವಪ್ಪ ಹಾಕೊಳ್ಳಿ. ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ, ಟೊಮೆಟೊ ಮಿಕ್ಸ್ ತರಕಾರಿ ಎಲ್ಲ ತೊಗೊಂಡು ಬಂದೆ. ತರಕಾರಿ ಆ್ಯಕ್ಚುಲಿ 60 ರೂಪಾಯಿ kg ಇದೆ, ಬಟ್ ಟೊಮೆಟೊ ಜಾಸ್ತಿ ರೇಟ್ ಆಗಿಬಿಟ್ಟಿದೆ. ನೀನು ನನ್ನ ಮಗ ಕಮ್ಮಂಗೆ ಹಿಡ್ದು ಮಾಡ್ತಾ ಇದ್ದ, ಸರಿಯಾಗಿ ಆಯ್ತು ತೊಗೊಳಕ್ಕೂ ಆಗಿಲ್ಲ. ನಾನು ಹಾಕ್ತೀನಿ ನಾನು ತುಂಬ್ತೀನಿ ಅಂದ್ಕೊಂಡು ಏನೋ ಒಂದು ತುಂಬಿಟ್ಟೆ ಒಟ್ಟಿನಲ್ಲಿ. ಫ್ರೆಂಡ್ಸ್ ಊರಿಗೆ ಬಂದ್ವಿ, ಟೈಮ್ ಒಂದು 6 ಆಗಿದೆ. ಅದೆಲ್ಲ ಲಗೇಜ್ ಒಳಗಡೆ ಇಡ್ತಾ ಇದ್ದಾರಪ್ಪ. ನನಗಂತೂ ಕಾರಲ್ಲಿ ಬರ್ತಾಯಿದ್ರೆ ಹೆಂಗೆ ಆಗ್ತಾಯಿತ್ತು ಗೊತ್ತು, ಹೊಟ್ಟೆ ಒಳಗಡೆಲ್ಲ ನನಗೆ ತೊಳಸ್ದಂಗೆ ಆಗ್ತಾಯಿತ್ತು. ಎಷ್ಟು ಬೇಗ ಆಚೆ ಹಾಕ್ಬಿಡ್ತೀನಿ ನಾವು ವಾ ಅಂದ್ಕೊಂಡು ನನಗೆ ಅನಿಸ್ತಾಯಿತ್ತು. ಐ ಡೋಂಟ್ ನೋ ವೈ. ಓವರ್ ಅನ್ನಿಸ್ಬೋದು ನಿಮಗೆ, ಒಳ್ಳೆನು ಓವರ್ ಹೇಳಿ ನಿಜವಾಗ್ಲೂ ಆಗಿಲ್ಲ. ಕಾರಲ್ಲಿ ಬರಬೇಕು ಅಂದರೆ ನನಗೊಂಥರ, ಬೇಕಾದ್ರೆ ಬಸ್ಸಲ್ಲಿ ಗುದ್ಕೊಂಡು ಒದ್ದಾಡ್ಕೊಂಡು ನಿಂತ್ಕೊಂಡು ಬಂದ್ಬಿಟ್ರು. ಈ ಕಾರಲ್ಲಿ ಮಾತ್ರ ಹಿಂಗೆ ನನಗೆ ಬರಬೇಕು ಅಂದರೆ ಏನೋ ಸಂಕಟ ಕಷ್ಟ ನೋವು ಅಂತ ಇರುತ್ತೆ. ಇದರ ಒಳಗಡೆ ಎಲ್ಲ ತೊಳಸ್ತಾ ಇರುತ್ತೆ, ಆಚೆಗೂ ಬರಲ್ಲ ಒಳಗೂ ಹೋಗಲ್ಲ ನನಗೆ. ಇವಾಗ ಅಣ್ಣ ಮಾಲೆ ಹಾಕಿಸ್ಕೊಳಕ್ಕೆ ಹೋಗ್ತಾರೆ. ಅಮ್ಮ ಹಾಲಾಕೇನೋ ಹೋಗಿದ್ದಾರೆ, ಅಮ್ಮ ಇಲ್ಲ ಇವಾಗ ಪಟದ ಸೆಂಟಲ್ಲಿ. ಇವಾಗ ಬಂದ್ವಿ, 6 ಗಂಟೆ ಆಯಿತು. ದೀಪ ಎಲ್ಲ ಅಣ್ಣಂಗೆ ಬೇಕನ್ಸುತ್ತೆ, ಏನೇನು ತಂದವ್ರೆ? ಹಾಂ ಗುಂಡಣ್ಣ ಏನು ಮಾಡ್ತಾ ಇದೀಯ ಗುಂಡಣ್ಣ? ಎಲ್ಲ ನಿಲ್ಸೋಗಿ. ಸುಮ್ಮನೆ ಇರ್ರಿ ನೀವು. ಆ ಫೋಟೋ ಚೆನ್ನಾಯ್ತಲ್ವ ಚಿನ್ನಿ? ಸಕ್ಕದಾಯ್ತು, ನಂಗೆ ತುಂಬ ಇಷ್ಟ ಆಯಿತು. ನನ್ನ ಮಗನಿಗೆ ರಾಮ ಕೃಷ್ಣ ಎರಡರದ್ದು ಫೋಟೋ ಇದನ್ನ ಹಾಕ್ಸಿದ್ವಿ, ಕಾಸ್ಟ್ಯೂಮ್ ಹಾಕ್ಸಿ ಫೋಟೋ ತೆಗ್ಸಿದ್ವಿ ಸ್ಟುಡಿಯೋನಲ್ಲಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮಾತ್ರ ಅದು. ಚಳಿ ಚಳಿ ಮಗ ಚಳಿ. ಬೇಡ ಬಿಡಮ್ಮ, ಊಟ ರೆಡಿ ಮಾಡ್ತೀವಿ ಬಿಡಮ್ಮ, ಏನು ಬೇಡ, ಊಟ ಮಾಡಿಸ್ಬಿಡಣ. ಎಲ್ಲೈತಮ್ಮ ತಂದ್ರಲ್ಲ, ಮತ್ತೆ ಕಿತ್ಕೊಂಡು ನಡೀರಿ ಬೇಗ ಮಾಡೋಣ. ಪಾಪ ಹುಷಾರು, ನಿಧಾನ. ಕುರಿ ಮರಿ ಆಡ್ ಮರಿ ಕಂಡಿಡಿಲಿಲ್ವಾ ನೀವು? ಯಾಕಂದ್ರೆ ಇಲ್ಲಿ ಸ್ವಲ್ಪ ಹಸಿ ತೊಗರಿಕಾಯಿ ಇತ್ತು. ಅಮ್ಮ ಅದಕ್ಕೆ ಬೀನ್ಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಕಣ, ಉಪ್ಸಾರು ಮಾಡೋಣ, ಏನೇ ಇರಲಿ ಉಪ್ಸಾರು ಮಾಡಿದ್ರೆ ಚಂದ ಅಂತ ಹೇಳಿದ್ರೆ ಸರಿ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ನುಗ್ಗೆ ಸೊಪ್ಪಿಗೆಲ್ಲ ಮನೆಯಿಂದ ತೋಟದಲ್ಲಿ ನೋಡಿದ್ವಿ. ನಮ್ಮ ತೋಟದಲ್ಲಿ ಅಷ್ಟು ಚೆನ್ನಾಗಿ ಸೊಪ್ಪು ಬಂದಿರಲಿಲ್ಲ. ಹಾಗಾಗಿ ಅಮ್ಮ ಇಲ್ಲಿ ಯಾರ್ದೋ ಇದೆ ಕಿತ್ಕೊಳ್ಳಿ ಅಂತ ಹೇಳೋರವರು, ಬಾರವಾಗಿ ಕಿತ್ಕೊಬರೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ರು. ಪಾಪ ಅವರು ಅವತ್ತು ಬೆಳಗ್ಗೆಯಿಂದ ಸಿಂಕದಕ್ಕೆ ಏನೇನಾಯ್ತು ಅದೆಲ್ಲ ಹೇಳ್ಕೊತಾಯಿದ್ರು. ಹಿಂಗಾಯ್ತು ಕಣವ ಹಂಗಾಯ್ತು ಕಣವ, ನೀರು ಇಳ್ಬಿಟ್ನಾ ಅಲ್ಲೆಲ್ಲೋ, ಅಂದರೆ ತೋಡ ಅಂತ ಬರುತ್ತೆ, ಅಂದರೆ ಭೂಮಿ ಒಳಗಡೆ ಎಲ್ಲ ತೋಡ್ಕೊಂಡು ಹೋಗ್ಬಿಡತ್ತಲ್ಲ, ಅದು ತೋಡಿರೋದು ನಾವು ಪಾಪ ಅವ್ರು ನೀರು ಒಂದು ಕಡೆ ಆನ್ ಮಾಡೋದು, ನೀರು ಇನ್ನೊಂದು ಕಡೆ ಎಲ್ಲ ಕಿತ್ಕೊಂಡು ಹೊಂಟೋಗಿತ್ತಂತೆ. ನೀರು ಕಟ್ಟಿ ಕಲ್ದೇವನಹಳ್ಳಿ ಅವರು ಪೋಸ್ಟ್ ಆಫೀಸ್ಗೆ ಸ್ವಲ್ಪ ಏನೋ ಡೆಪಾಸಿಟ್ ಮಾಡ್ತಾರೆ ಅಮೌಂಟ್ನೆಲ್ಲ, ಅಲ್ಲೋದನ್ನ ಅಲ್ಲಿಂದ ಬರೋಷ್ಟರಲ್ಲಿ ಅಸಹಕಾರ ನೋಡಿ ಮಾಡೋಷ್ಟೊತ್ತಿಗೆ ನನಗೆ ಬೆಳಗ್ಗೆ ತಿಂದಿದ್ದು ಊಟ ಹೊಟ್ಟೆ ಹಸ್ದೈತೈತೆ. ಅಂದರೆ ಲೈಕ್ ಅವ್ರು ಆ ಥರ ಹೇಳಲ್ಲ ಡೈರೆಕ್ಟಾಗಿ ಯಾವತ್ತೂ, ಬಟ್ ಬೆಳಗ್ಗೆ ತಿಂದಿದ್ದು ಕಣವ ಅಂತ ಹೇಳಿದ್ರೆ ಸರಿ ಆಯಿತು. ನಮಗೂ ಕೂಡ ಹೊಟ್ಟೆ ಹಸಿತಾಯಿತ್ತು, ಹೆಂಗೋ ನುಗ್ಗೆ ಸೊಪ್ಪಿತ್ತಲ್ಲ. ಅಣ್ಣ ಇದ್ದರು, ಬೋಂಡ ಮಾಡಿಬಿಡ್ತೀನಿ ಅಣ್ಣ ಅಂತಂದೆ, ಬಟ್ ಆದರೆ ಅವರು ಇಲ್ಲ ಹೋಯ್ತೀನಿ ಅಂತ ಅರ್ಜೆಂಟ್ ಮಾಡಿಬಿಟ್ರು.
ಸರಿ ಓಕೆ, ನಾನು ಕೂಡ ನಿಜವಾಗ್ಲೂ ಟಯರ್ಡ್ ಆಗಿದ್ದೆ ಕೆಲಸ ಆ್ಯಂಡ್ ಮನೆಗೆ ಕಾರಲ್ಲಿ ಬಂದು ಒಂಥರ ಸುಸ್ತಾಗಿತ್ತು. ನಾನು ಒಂದು 5 ನಿಮಿಷ ರಿಲ್ಯಾಕ್ಸ್ ಮಾಡಿ ಆಮೇಲೆ ಬಿಡು ಬೋಂಡ ಮಾಡೋಣ ಅಂತ ನಾನು ಕೂಡ ಅಂದ್ಕೊಂಡ. ಬಟ್ ಮಾಡಾದ್ಮೇಲೆ ಅನ್ನಿಸ್ತು, ಅಯ್ಯೋ ಅವ್ರಿಗೂ ಒಂದೆರಡು ಮಾಡಿಕೊಟ್ಬಿಟ್ಟಿದ್ದೆ. ಬೋಂಡ ಅಣ್ಣ ಇದ್ದಾಗಲೇ ಮಾಡೋಣ ಅಂದ್ಕೊಂಡ, ಅವ್ರು ಬೇಡ ಅನ್ನೋಕ್ಕೆ ನಾನು ಮಾಡ್ತೀನಿ ಅನ್ನೋಕ್ಕೆ ಹಿಂಗಂದು ಟೈಮ್ ಆಗೇ ಹೋಯ್ತಾ. ಫೈನಲಿ ಇವಾಗ ಮಾಡಿದ್ದೀನಿ. ಹೊಟ್ಟೆ ಹಾಕೋ ಸಖತ್ ಬೇರೆ ಹಸಿದೈತಾ. ಇವಾಗ ಹಸಿ ಕಾಳು ಅಮ್ಮ ಬಿಡಿಸ್ತಾವ್ರೆ. ಹಸಿ ಕಾಳು ಹಾಕ್ಬಿಟ್ಟು ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡಿಬಿಟ್ರೆ ಹಿಂಗಿರುತ್ತೆ ಅಂದ್ಬಿಡಿ. ನಮ್ಮ ಮನೆಯವ್ರ ಮೊಬೈಲಲ್ಲಿ ವಿಡಿಯೋ ಮಾಡ್ತಾಯಿದ್ರು. ಬಿಕಾಸ್ ನನ್ನ ಮೊಬೈಲ್ ಏನೋ ಸ್ಟೋರೇಜ್ ಇರಲ್ಲ ಎನಿ ಟೈಮ್ ಸ್ಟೋರೇಜ್ ಇರಲ್ಲ ನನ್ನ ಮೊಬೈಲಲ್ಲಿ ಹೇಳ್ಬೇಕಂದ್ರೆ. ಬೋಂಡ ರೆಡಿ ಆಗ್ತಾ ಇದೆ. ಬರೀ ನುಗ್ಗೆ ಸೊಪ್ಪೆ ಐತೆ ನೋಡಿ, ಈರುಳ್ಳಿಗಿಂತ ಬೋಂಡದ ಹಿಟ್ಟಿಗಿಂತ ನುಗ್ಗೆ ಸೊಪ್ಪೆ ಜಾಸ್ತಿ ಐತೆ ಇದ್ರೊಳಗಡೆ. ಬಿಳೆ ಎಳ್ಳಿತ್ತಲ್ಲ, ಏನಾಯ್ತಮ್ಮ ಅವ? ಯಾಕೆ ನಾನೇ ತೊಗೊಂಡೋಗ್ತಿದ್ನಲ್ಲಮ್ಮ, ನಾನೇ ತೊಗೊಂಡೋಗ್ತಿದ್ದೆ. ಎಳ್ಳುಂಡೆ ಮಾಡಿ ತಿನ್ಬೇಕಂತಲ್ಲ, ಮಕ್ಳಿಗೆ ಕೊಡ್ಬೇಕಂತೆ. ಎಳ್ಳು ಕೊಬ್ಬರಿ ಎಲ್ಲ ಹಾಕ್ಬಿಟ್ಟು ಕೊಟ್ರೆ. ಹೌದಾ? ನಾನು ಇವಾಗ ಬಂದಾಗ ಮಾಡೋಣ ಅನ್ಕೊಂಡಮ್ಮ, ಎಲ್ಲ ಆಗಲೇ ಇಲ್ಲ, ಹಂಗೆ ಸುಮ್ಮನೆ. ಅವ್ರ ಮ್ಯಾಮು ಎಳ್ಳುಂಡೆ ಮಾಡಿಕೊಡಿ ಮ್ಯಾಮ್ ಪ್ರಣಮ್ಗೆ ಅಂತ ಹೇಳಿದ್ರು ರೀ. ಅಂದರೆ ಸ್ವಲ್ಪ ಗಸಗಸೆ, ಕೊಬ್ಬರಿ, ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡಿಕೊಡಿ ಮ್ಯಾಮ್. ಈ ಚಳಿಗೆ ಅದು ಬಾಡಿನ ಸ್ವಲ್ಪ ಹೀಟಾಗಿ ಇಟ್ಟಿರುತ್ತೆ ಚೆನ್ನಾಗಿ, ಮತ್ತು ಸ್ಕಿನ್ನು ಕೂಡ ಒಡ್ಕೊಳ್ಳಲ್ಲ ಅಂತಂದರು. ಹಾಗಾಗಿ ನಾವು ಊರಲ್ಲಿ ಇತ್ತಲ್ಲ, ಹೋದ ಸರಿ ನೋಡಿದ್ನಲ್ಲ, ಎಷ್ಟೊಂದು ಪ್ಯಾಕೆಟ್ ಇದ್ವಲ್ಲ, ಹಂಗಾಗಿ ಬಂದೆ. ಆಜ್ಮಲ ಅಜ್ಜಿ ಇವಾಗ ಅಲ್ಲೇ ಬಯೋಳಿಕ್ ಮಾವು ಎಲ್ಲ ಹಾಕಬಿಡ ಕಣಮ್ಮ ಒಂದೇ ಸರಿ. ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂದರೆ ಸುಳಿದ್ರ ರೀ. ನಮ್ಮ ಯಾರು ಕಾಯಿ ಸುಳ್ಕೊಂಬಂದು ಕೊಡ್ತಾವ್ರೆ, ಯಾಕಂದರೆ ತುಪ್ಪದ ಕಾಯಿ ತುಂಬಿಸ್ಬೇಕಲ್ಲ ಇವಕ್ಕೆ ತುಪ್ಪನ, ಹಾಗಾಗಿ ಕಾಯೆಲ್ಲ ಹೊರದಿರ್ತಾವ್ರಮ್ಮ. ಬೋಂಡ ನೋಡಿ ಇನ್ನೊಂದೇ ಒಂದು ಉಳ್ದೈತೆ, ಎಷ್ಟು ಟೇಸ್ಟಿಯಾಗಿತ್ತು. ಆಮೇಲೆ ಯಾವ ಟೈಮಿಗೆ ಕೊಟ್ಟಿದ್ದೀವಿ ಅಂತ ನೋಡಿ, ಹೊಟ್ಟೆ ಹಸ್ತ್ರಿ ಟೈಮಲ್ಲಿ ಕೊಟ್ಟರೆ ಹೆಂಗೆ ಹೋಗೋದು ಒಳಿಕೆ ಅಂತ. ಆ್ಯಂಡ್ ನೋಡಿ ನುಗ್ಗೆ ಸೊಪ್ಪು ಮನೆ ತುಂಬ ಬಿದ್ದು ಒದಾಡ್ತಾ ಇದೆ. ಯಾರು ಇಲ್ಲವ್ರೆ. ಇವಾಗ ಇಲ್ಲಿ ಬಂದರೆ ಉಪ್ಸಾರು ರೆಡಿ ಆಗ್ತಾಯಿದೆ. ಉಪ್ಸಾರು ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ. ಕಾಳು ಬೇಯ್ತು, ಇವಾಗ ನುಗ್ಗೆ ಸೊಪ್ಪು ಹಾಕಬೇಕು. ಆ್ಯಕ್ಚುಲಿ ಈ ಕಾಯಿನ ತುಪ್ಪದ ಕಾಯಿ ತುಂಬಿಸೋಕೆ ತಂದರು. ಇದು ನೋಡ್ರಿ ಎಷ್ಟು ದಪ್ಪ ಇದೆ ಗೊತ್ತಾ, 1.5 kg ಬರುತ್ತೆ. ಹಾಗೆ ಸಖತ್ ದಪ್ಪ ಇದೆ. ಇಷ್ಟು ದಪ್ಪದಕ್ಕೆಲ್ಲ ನನಗೆ ಗೊತ್ತಿರೋ ಪ್ರಕಾರ ಒಂದು ಸೈಜಲ್ಲಿ ಇರಬೇಕು ತೆಂಗಿನಕಾಯಿ ಅಂತಂದರೆ. ಒಂದು ದಪ್ಪ ಒಂದು ಸಣ್ಣ ಆ ಥರ ಇರಬಾರ್ದು. ಹಾಗಾಗಿ ಅದನ್ನು ಅಡುಗೆಗೆ ಬಳಸ್ಕೊತೀನಿ. ಬೆಳಗ್ಗೆ ಹೆಂಗೆ ಉಪ್ಪಿಟ್ಟು ಮಾಡವ ಅಂತ ಹೇಳೋರಮ್ಮ. ಹಾಗಾಗಿ ಕಾಳು ಬೆಂದಿದ್ದಾವೆ, ಇಲ್ಲ ಸೊಪ್ಪು ತುಂಬಿಬಿಡೋಣ. ತುಂಬಿಬಿಟ್ಟು ಒಂದು ಒಗ್ಗರಣೆ ಕೊಟ್ಟರೆ ಹೆಂಗಿರುತ್ತೆ ಅಂದ್ಬಿಡಿ. ನುಗ್ಗೆ ಸೊಪ್ಪಿನ ಉಪ್ಸಾರು ಸಕ್ಕತ್ತಾಗಿರುತ್ತೆ. ಏನು ಗ್ರೀನ್ ಕಲರ್ ಇದೆ ಗೊತ್ತಾ, ಸಕ್ಕತ್ತಾಗಿದೆ. ಇಲ್ಲಿಗೆ ಬಂದ್ಬಿಟ್ರೆ ಅಂತ ನನಗೆ ಏನೋ ಒಂಥರ ಖುಷಿ. ಕ್ಯಾಮ್ರಾದಲ್ಲಿ ಒಂದೊಂಥರ ಕಾಣತ್ತೆ ಮುಖ ಅಂತ ನಾನು. ಇವಾಗ ಇದು ಸೊಪ್ಪು ಕಾಳು ತುಂಬಿದಾಗಿದೆ. ಒಂದು ಮಿಕ್ಸ್ ಕೊಟ್ಬಿಟ್ಟೆ ಅನ್ನಕ್ಕೆ ಇಟ್ಬಿಡ್ತೀನಿ. ಅಂತ ಬಿಸಿ ಅನ್ನ, ಬಿಸಿ ಸಾಂಬಾರು, ಬಿಸಿ ಮುದ್ದೆ. ನಿಜವಾಗ್ಲೂ ಹೇಳ್ತೀನಿ, ಆ ಊಟ ಮಾಡ್ತಾರಲ್ಲ ಬಿಸಿ ಊಟನ ಒಬ್ಬರ ಕೈಯಲ್ಲಿ ಅಡುಗೆ ಮಾಡಿಸ್ಕೊಂಡು, ಅದು ಹೋಮ್ ಮೇಡು. ಅದೃಷ್ಟವಂತರು ಸತ್ಯವಾಗ್ಲೂ ಹೇಳ್ತೀನಿ. ಆ ಥರ ಊಟ ಸಿಗಬೇಕು ಅಂದರೆ ಅದೃಷ್ಟ ಮಾಡಿರಬೇಕು. ಬಿಸಿ ಊಟ ಟೈಮ್ ಕರೆಕ್ಟಾಗಿ ರುಚಿಯಾಗಿರೋ ಊಟ ಸಿಗಬೇಕಂದ್ರೆ ಅದೃಷ್ಟ ಮಾಡಿರಬೇಕು. ಆ್ಯಂಡ್ ಇವಾಗ ಬೇಯ್ದೆ ಅಲ್ಲಿ. ನಾನು ಆವಾಗೆಲ್ಲ ಡ್ರೆಸ್ ಚೇಂಜ್ ಮಾಡ್ಕೊಬೇಕು ಬಂದಾಗಿಂದ ಅನ್ಕೋತಾ ಇದ್ದೀನಿ, ಡ್ರೆಸ್ ಚೇಂಜ್ ಮಾಡಬೇಕಂತ. ಬಟ್ ಟೈಮ್ ಸಿಗ್ತಾಯಿಲ್ಲ. ನಾವು ಐ ಗೆಟ್ ದ ಟೈಮ್, ಸೊ ಐ ವಿಲ್ ಚೇಂಜ್ ಮೈ ಡ್ರೆಸ್. ನೋಡಿ ಅವರು ಐರನ್ ಸಿರಪ್ ಕುಡಿತಾವ್ರೆ, ನಮ್ಮಮ್ಮ ಕಾಯಿ ಎರಿತಾವ್ರೆ, ನಮ್ಮ ಮನೆಯವರು ಮುಖ ಊದಿಸ್ಕೊಂಬಿಟ್ಟವ್ರೆ. ಯಾಕೆ ಅಂದರೆ ಕಾಯಿ ಸುಳಿಯೋಕೆ ಹೇಳ್ಬಿಟ್ಟೆ ನಾನು ಅದಕ್ಕೆ. ಹೌದಾ? ಯಾಕಂದ್ರೆ ಬೆಳಗ್ಗೆ ಟೈಮ್ ಸಿಗಲ್ಲ ಅದಕ್ಕೋಸ್ಕರ. ಫ್ರೆಂಡ್ಸ್, ಇಲ್ಲಿ ಖಾರಕ್ಕೆ ಒಂದು ಕಡಲೆಕಾಯಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ.
ಇವಾಗ ಇದಕ್ಕೆ ನಾನು ಸೊಪ್ಪು ಕಾಳು ಎರಡನ್ನ ಕೂಡ ಹಾಕೊಂಡಿದ್ದೀನಿ. ಜೋರಾಗಿ ರುಬ್ಬಿಟ್ಟಿದ್ದೀನಿ. ನಾಳೆ ಮಧ್ಯಾಹ್ನಕ್ಕೂ ಸಾಂಬಾರು ಇದ್ರೆ ಅಮ್ಮನಕ್ಕೆ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬ್ಲಾಕ್ ಮಾಡುವಾಗ ಯಾವ ಕಲಿಯೋದು ನೀನು ಇದನ್ನೆಲ್ಲ ಅಲ್ಲ ಇವಾಗೆಲ್ಲ ಹೊಲ ಕುಯ್ತವ್ರೆ ಅಲ್ವಾ ಪಾಪ. ಇವಾಗ ಹೆಂಗೆ ಇಷ್ಟು ಮಳೆ ಹೋಯ್ಬಿಟ್ರೆ ಕತೆ ಏನಾಗಬೇಕು? ಏನು ಸರಿಯಾಗಿ ಹೋಗ್ತೈತೆ ಮಾತ್ರ. ನಾವು ಎಷ್ಟು ಸಲ ಬೂಸ್ಟ್ ಬಂದಿರೋದನ್ನ ಮುಚ್ಚಕ್ಕೆ ಮಳೆ ಸಂಜೆ ಮತ್ತೆ ಮುಚ್ಚ ಕೆಲಸಗಳನ್ನ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್. ನೋಡಿ ನೋಡಿ ಎಷ್ಟು ನುಣುಪಾಗಿ ಎಷ್ಟು ಚೆನ್ನಾಗಿ ಮಾಡೋರೆ ನೋಡಿ. ಅಲ್ಲ ಸಖತ್ತಾಗಿ ಮಾಡಿದ್ದೀರ ಮಾತ್ರ. ಈ ಥರದ ಕೆಲಸ ತುಂಬ ತಾಳ್ಮೆ ಬೇಕು ಈ ಥರದ ಕೆಲಸ ಮಾಡೋಕ್ಕೆ. ನುಣುಪಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಅಮ್ಮ. ಅದು ನನಗೇನು ಗೊತ್ತಿಲ್ಲಪ್ಪ. ಹಂಗೆ ಇರಲಿ ಬಿಡಿ, ಏನಾಗಲಿ. ನಾನು ಅವಾಗಲೇ ಸರ್ದಿದ್ದೈದ್ನ ಅದು ಹೆಂಗೆಂಗೋ ಏನೋ ಒಂದು ಚೆನ್ನಾಗಿ ಆಗಿಲ್ಲ ನುಣುಪಾಗಿ. ಬಟ್ ಎಷ್ಟು ಚೆನ್ನಾಗಿ ಮಾಡೋದು ನೋಡಿ. ಸಕ್ಕದ ಮಾಡಿದಿರ ಮಾತ್ರ. ಅದೇ ಮನೆಗೆ ಪೇಂಟ್ ಹೊಡ್ಸಿದ್ವಲ್ಲ ಅಮ್ಮ, ಅವಾಗ ಬಕೆಟ್ಗಳಿದ್ವಲ್ಲ, ಎಷ್ಟು ಪೇಂಟ್ ಮೆತ್ಕೊಬಿಟ್ಟಿತ್ತು. ನೀವೆಷ್ಟು ನೀಟಾಗಿ ಅದನ್ನು ಕುತ್ಕೊಂಡು ಎಲ್ಲಿ ಟ್ಯಾಂಕ್ ಹತ್ರ ನಾವೆಲ್ಲ ಕೆರೆ ಕಬ್ಬಣದಲ್ಲೇ ಎಷ್ಟು ನೀಟಾಗಿ ಉಜ್ಜಿದ್ರಿ ನೀವು. ಆಗಲೇ ಅನ್ಕೊಂಡೆ ಇವ್ರು ಈ ಥರ ಕೆಲಸಗಳನ್ನ ನೀಟಾಗಿ ಮಾಡ್ತಾರಪ್ಪ ಅಂತ. ನೋಡಿ ಇವಾಗಲೂ ಅಷ್ಟೇ ಇದು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರ. ಆಯ್ತಾ? ಹಾಂ, ಗೋ ಆನ್ ರೈಟ್ 4 times, then practice next one. ಬಾಯ್ ಬಾಯ್. ಅಣ್ಣಂಗೆ ಫೋನ್ ಮಾಡಬೇಕಿತ್ತಮ್ಮ, ಏನು ಮಾಡ್ತಾರೇನು ಕೇಳಬೇಕಿತ್ತಲ್ವಾ. ಅದು ಹರ್ಷಿತಾ ಮ್ಯಾಮ್ ಮಾಡೋ ಥರನೇ ಮಾಡಬೇಕಂತೆ. ಹಾಂ, ಸೊ ಫ್ರೆಂಡ್ಸ್ ಊಟ ರೆಡಿ ಆಗುತ್ತೆ. ಮುದ್ದೆ ನೋಡ್ತಾ ಇದ್ದಾರಲ್ಲ ಅಲ್ಲಿ ಮುದ್ದೆ ಆ್ಯಂಡ್ ಏನದು ನುಗ್ಗೆ ಸೊಪ್ಪು ತೊಗರಿಕಾಳು ತರಣಿಕಾಳು ಸಾಂಬಾರು ಸ್ವಲ್ಪ ತೆಳ್ಳಗಾಗ್ಬಿಡ್ತೀರಿ. ಸಾಂಬಾರು ಏನಾಯಿತು ಅಂದರೆ ಫ್ರೆಂಡ್ಸ್ ಅರ್ಜೆಂಟಲ್ಲಿ ಏನೋ ಕರೆಂಟ್ ಹೊಟ್ಟೋಗ್ಬಿಡುತ್ತೆ ಅಂತ ರುಬ್ಕೊಂಡು ಮಾಡಿ ಬಗ್ಗಿಸಿದ್ನ. ಅದೇನಾಗೋಯ್ತು, ಸ್ವಲ್ಪ ತೆಳ್ಳಗಾಯಿತು. ತೋರಿಸ್ತೀನಿ ತಡೆ. ಸ್ವಲ್ಪ ತೆಳ್ಳಗಾಯಿತು, ಏನಾಗಲ್ಲ. ಟೇಸ್ಟ್ ಇದೆ, ಸಖತ್ ಟೇಸ್ಟ್ ಇದೆ ಮಾತ್ರ, ಬಟ್ ಸ್ವಲ್ಪ ತೆಳ್ಳಗಾಯಿತು ಅಷ್ಟೇ. ಬಿಸಿ ಬಿಸಿ ಅನ್ನ. ಅದು ಈ ಥರ ಪಾತ್ರೆನಲ್ಲಿ ಮಾಡೋ ಅನ್ನನೇ ಚೆಂದ ಫ್ರೆಂಡ್ಸ್. ನಿಜವಲ್ಲ ಕುಕ್ಕರಲ್ಲಿ ಮಾಡೋಕ್ಕಿಂತ ಈ ಥರ ಓಪನ್ ಪಾತ್ರೆನ ಗಂಜಿ ಬೇಸ್ ಮಾಡ್ತೀವಲ್ಲ, ಈ ಅನ್ನ ಸಖತ್ ಟೇಸ್ಟ್ ಆಗಿರುತ್ತೆ. ಆ್ಯಂಡ್ ಸೊಪ್ಪು ಕಾಳು, ರಾಗಿ ಮುದ್ದೆ. ನಾನು ಸ್ವಲ್ಪನೇ ಮಾಡಿದೆ ಮುದ್ದೆ, ಬಿಕಾಸ್ ತಿನ್ನಲ್ಲ ಏನಿಲ್ಲ ಅಂತ. ಅಮ್ಮ ನೋಡಿ ಒಂಚೂರೇ ಚೂರು ಹಾಕೊಂಡವ್ರೆ. ಹಂಗೆ ಅವರು ಕಲ್ಲಿಟ್ಟಿದ್ದೀನಿ ಬಿಸಿ ಆರಬಾರ್ದು ಅಂತ. ಊಟ ಮಾಡಿಸಿ ನಾನು ಊಟ ಮಾಡೋಷ್ಟರಲ್ಲಿ ಟೈಮ್ ಆಗುತ್ತೆ. ಮುದ್ದೆ ಆರಬಾರ್ದು ಅಂದರೆ ತಣ್ಣಗಾಗಬಾರ್ದು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಕಲ್ಲಿಟ್ಬಿಟ್ಟಿರ್ತೀನಿ. ನಾವೇ ಗುಂಡ್ಕಲ್ಲಿ ಇಟ್ಬಿಟ್ಟಿದ್ದೀನಿ. ಹಾಟ್ ಬಾಕ್ಸ್ ಇಲ್ವಲ್ಲ ಇಲ್ಲಿ, ಸೊ ಅದಕ್ಕೆ ಗುಂಡ್ಕಲ್ಲಿ ಇಟ್ಬಿಡೋದು. ಬಿಸಿ ಇರುತ್ತೆ ಒಂಚೂರು, ಹಂಗಲ್ಲ ಕಣಮ್ಮ, ಒಂಚೂರು ಬಿಸಿ ಇರುತ್ತೆ ಅಂತ ಗುಂಡ್ಕಲ್ಲಿ. ಅನ್ನ ಮುದ್ದೆ ತಿನ್ನೋಕ್ಕಾಗಲ್ಲ, ಆರ್ಬಿಟ್ರೆ ಒಂಥರ ಕಷ್ಟ ನನಗೆ. ಅದಕ್ಕೋಸ್ಕರ ಗುಂಡ್ಕಲ್ಲಿ ಇಟ್ಬಿಡೋದು, ಆರಬಾರ್ದು ಅಂತ. ನವ್ಯಕ್ಕ ಫೋನ್ ಮಾಡಿದರು ಇವಾಗ. ಅಮ್ಮ ಮಾತಾಡ್ಬಿಟ್ಟು ಫೋನ್ ಚಾರ್ಜ್ಗೆ ಹಾಕಿದ್ರು. ಅಣ್ಣ ಮಾಲೆ ಹಾಕಿಸ್ಕೊಳ್ಳೋದಕ್ಕೆ ಬ್ಯಾಡ್ರಳ್ಳಿಗೆ ಹೋದರು. ಅಣ್ಣ ಒಬ್ಬರು ಮಿಸ್ಸಿಂಗು. ಸೊ ಏನೇ ಆಗಲಿ ಜೊತೆಲಿದ್ರೇ ಚೆಂದ. ಇಲ್ಲಲ್ಲ ಏನೋ ಒಂದು ಮಿಸ್ ಅನಿಸ್ತಾ ಇರುತ್ತೆ. ಬಡ 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 ಅಂತ ಮಾತಾಡ್ತಾ ಇರೋರು ಯಾವಾಗಲೂ ಕೂಡ. ಬರ್ತಾರೆ ಆದಷ್ಟು ಬೇಗ. ಪೂಜೆ ಮಾಡಿಬಿಟ್ಟು ಹೋದ್ರು ಮನೇಲಿ. ನಮ್ಮ ಮನೆಯವ್ರಿಗೆ ಏನಾರು ಈ ಥರ ಒಂದು ಕಡ್ಡಿ ಹಚ್ಚಿ ಪೂಜೆ ಮಾಡಿ ಅಂದರೆ ತಡ್ಕಾಡು ಹೋಗ್ಬಿಟ್ಟಿರ್ತಾರೆ. ಕಡ್ಡಿಯಲ್ಲಿ ಎಣ್ಣೆಯಲ್ಲಿ ಬೇಗ ಕಡ್ಡಿಯಲ್ಲಿ ಅದೆಲ್ಲಿ ಇದೆಲ್ಲಿ
ಅಂತ. ಕೊನೆಗೆ ನಂಗೆ ಮಾಡೋಕ್ಕೆ ಬರಲ್ಲ ಪೂಜೆ, ನೀನೇ ಮಾಡ್ಕೋ ಹೇಳ್ಬಿಟ್ಟಿರ್ತಾರೆ ಅಂಥವ್ರು ಹೇಳು. ನಿಮ್ಮ ದೊಡ್ಡಪ್ಪ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡೋರಲ್ಲಿ. ನಿಮ್ಮ ಅಪ್ಪನ ಯಾವ ಥರ ಒಂದು ಗಾಡಿ ಪೂಜೆ ಮಾಡೋದ್ರೆ ನಂಗೆ ಬರಲ್ಲ ನೀನೇ ಮಾಡು ಅಂತಾರೆ ಹಂಗೆ. ಹಾಂ ನಿಮ್ಮ ಮಕ್ಳನ್ನ ಮಾತ್ರ ನೀವು ಬಿಟ್ಕೊಡ್ಬೇಡಿ, ಯಾರನ್ನು ಬಿಟ್ಕೊಟ್ರು ಅವನು. ಇಲ್ಲೇ ಐತೆ ಕಣಮ್ಮ ನನ್ನ ಬ್ಯಾಗಿದು. ಹ್ಞೂ ಸ್ವಾಮಿಗಳೇ ಅನ್ಬೇಕು. ಅದೇ ಬ್ಯಾಗಲ್ಲಿ ಇಟ್ಬಿಟ್ಟಿರಿ ಅಮ್ಮ ಒಂದು ಸೈಡಲ್ಲಿ. ಯಾರಿಗಣ್ಣ? ಅವ್ರ ಮಗನ್ಗ? ಹೌದು ಕರ್ಕೊಂಡು ಹೋಗ್ಬೋದು ಅಣ್ಣ. ಅವ್ರು ಪ್ರಣಾಮ್ ಅವ್ರಿಗೆಲ್ಲ ಟಚ್ ಮಾಡಬಾರ್ದು, ಮಾಲೆ ಹಾಕೊಂಡಿರ್ತಾರೆ, ಅಷ್ಟು ಈಸಿ ಅಲ್ಲ. ಹೌದಾ? ಯಾಕೆ ಅಂತ ಗೊತ್ತಿಲ್ಲ, ಬಟ್ ಅಪ್ಪ ಇದ್ದಾಗ ತುಂಬ ಚೆನ್ನಾಗಿ ಮೇಕೆಗಳನ್ನ ಅವರು ಸಾಕೋರು ಮತ್ತು ಆಗ್ಬರ್ತಿದ್ದು. ಬಟ್ ಇವಾಗ ಅಮ್ಮ ಒಂದೆರಡು ಇರಲಿ ಅಂತ ಅಂದ್ಬಿಟ್ಟು ತಂದಿದ್ರು. ಏನಕ್ಕೆ ಅಂತ ಗೊತ್ತಿಲ್ಲ, ಒಂದು ಕುರಿ ಮೇಯೋದನ್ನೇ ಬಿಟ್ಬಿಡ್ತು. ಒಂದು ಕಡೆ ಸೈಡಿಗೆ ಕಟ್ಟೋರು ನೋಡಿ, ಅದು ಹುಲ್ಲೆಲ್ಲ ಮೇಯೋದನ್ನೇ ಬಿಟ್ಬಿಡ್ತು ಒಂದು 2-3 ದಿನ. ಆಮೇಲೆ ಇದು ಸ್ವಲ್ಪ ಯಾಕೋ ಕೆಮ್ತಾನೆ ಇರೋದು ಯಾವಾಗಲೂ ಕೂಡ, ಮೇಯೋದನ್ನೇ ಬಿಟ್ಬಿಡ್ತು. ಆಮೇಲೆ ನೆಕ್ಸ್ಟ್ ಡೇಗೆ ಹಾಸ್ಪಿಟಲ್ಲು ಡಾಕ್ಟ್ರಿಗೆಲ್ಲ ಕಾಲ್ ಮಾಡಿದ್ವಿ. ಡಾಕ್ಟ್ರೆಲ್ಲ ಬಂದು ಚೆಕ್ ಮಾಡಿದ್ರು, ಬಟ್ ಆದರೂ ಏನು ಇಂಪ್ರೂವ್ಮೆಂಟ್ಸ್ ಅನ್ನೋದೇ ಕಾಣಲಿಲ್ಲ. ಸೊ ಅಪ್ಪ ಇದ್ದಾಗ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ಇವುಗಳನ್ನೆಲ್ಲ. ಬಟ್ ಅಮ್ಮಂಗೆ ಪಾಪ ಇವೆಲ್ಲ ಅಷ್ಟು ಬರ್ತಾ ಇಲ್ವೋ ಏನೋ ನನಗೂ ಗೊತ್ತಿಲ್ಲ. ಬಟ್ ಮನೆ ತುಂಬ ದನ ಕರ ಕುರಿ ಇವುಗಳೆಲ್ಲ ಇದ್ದರೆ ಮಕ್ಳುಗಳು ಎಸ್ಪೆಷಲಿ ತುಂಬ ಇಷ್ಟಪಟ್ಟು, ನನ್ನ ಮಗ ಅಂತೂ ಸಕ್ಕತ್ ಎಂಜಾಯ್ ಮಾಡ್ತಾನೆ. ಮಾತ್ರ ದಿನಕ್ಕೆ ಒಂದು 4-5 ಸರಿನಾರು ಹೋಗೋದು, ದನ ಕರ ಕುರಿ ಇವನ್ನೆಲ್ಲ ಮುಟ್ಟೋದು, ತಪ್ಕೊಳ್ಳೋದು ಎಲ್ಲ ಮಾಡ್ತಾನೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಒಂದು ವ್ಲಾಗ್. ನಾಳಿನ ವ್ಲಾಗಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ.